ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮೇಲಿದ್ದಂತಹ ಆರೋಪ. ಈ ಕೇಸ್ನ ಪ್ರತ್ಯಕ್ಷದರ್ಶಿ ಪ್ರದೋಷ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಮೇಲೆ ಏನಿತ್ತು ಆರೋಪ ಅಂತಂದ್ರೆ ಕೊಲೆ ಕೇಸ್ನ ಸಾಕ್ಷ್ಯನಾಶ ಮತ್ತು ಕೇಸ್ ಮುಚ್ಚಿ ಹಾಕುವಂತಹ ಯತ್ನ ಅಂತ ಆರೋಪ ಆಯಿತು. ದರ್ಶನ್ ನಿಂದ 30 ಲಕ್ಷ ಹಣ ಪಡೆದು ಆರೋಪಿಗಳಿಗೆ ಅದನ್ನ ಕೊಟ್ಟಿದ್ದ ಈ ಪ್ರದೋಷ್. ಕೊಲೆ ಕೇಸ್ನಲ್ಲಿ ಶರಣಾಗಿದ್ದ ಆರೋಪಿಗಳಿಗೆ ದುಡ್ಡು ಕೊಟ್ಟಿದ್ದ. ರೇಣುಕಾಸ್ವಾಮಿ ಕೊಲೆ ನಡೆದ ಪಟ್ಟಣಗೆರೆ ಶೆಡ್ನಲ್ಲಿದ್ದಂತಹ ಪ್ರದೋಷ್, ಆ ಶೆಡ್ಗೆ ಆರೋಪಿ ಪವಿತ್ರ ಗೌಡಳನ್ನು ಕೂಡ ಕರೆ ತಂದಿದ್ದು ಈತನೇ. ಈ ಎಲ್ಲ ಆರೋಪಗಳು ಪ್ರದೋಷ್ ಮೇಲೆ ಇರುವಂಥದ್ದು. ಇಷ್ಟು ದಿನ ಈ ಮರ್ಡರ್ ಕೇಸ್ನ ಆರೋಪಿಯಾಗಿದ್ದಂತಹ ಪ್ರದೋಷ್ ಇನ್ನು ಮುಂದೆ ಮಾಫಿ ಸಾಕ್ಷಿ. ಎಸ್ ರಮೇಶ್, ನಾವು ಗಮನಿಸ್ತಾ ಇದ್ದೀವಿ ಪ್ರದೋಷ್ನ ಪಾತ್ರ ಏನು ಈ ಒಂದು ಮರ್ಡರ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಅನ್ನುವಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ತನ್ನ ಜ್ಞಾನಕ್ಕಿರುವಂತಹ ಮಾಹಿತಿಗಳು, ಅಂಶಗಳನ್ನ ಕೋರ್ಟ್ ಮುಂದಷ್ಟೇ ಹೇಳಕ್ ಸಾಧ್ಯನಾ? ಖಂಡಿತ ವೀಣಾ, ಅಂದ್ರೆ ಈ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ 3 ರೀತಿಯ ಆರೋಪಗಳಿರುವಂತದ್ದು. ಒಂದು ಕಿಡ್ನಾಪ್, ಮರ್ಡರ್, ನಂತರ ಎವಿಡೆನ್ಸ್ ಡೆಸ್ಟ್ರಾಯ್. ಇಷ್ಟು ಪ್ರಮುಖವಾದ ಆರೋಪಗಳು ಇದರಲ್ಲಿ ಇರುವಂತದ್ದು. ಆದ್ರೆ ಕಿಡ್ನಾಪ್ ನಲ್ಲಿ ಪ್ರದೋಷ್ ಭಾಗಿಯಾಗಿಲ್ಲ. ಆದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಸ್ಟೋನಿ ಬ್ರೂಕ್ ಹೋಟೆಲ್ ನಲ್ಲಿ ದರ್ಶನ್ ಪಾರ್ಟಿ ಮಾಡುವಂತದ್ದು, ಮತ್ತೆ ಅವತ್ತಿನ ಬೆಳಿಗ್ಗೆಯಿಂದನೂ ಕೂಡ ದರ್ಶನ್ ಜೊತೆ ಕಮ್ಯುನಿಕೇಶನ್ ಇದ್ದಂತದ್ದು, ಮತ್ತೆ ಆ ಸ್ಟೋನಿ ಬ್ರೂಕ್ ಹೋಟೆಲ್ ಇದ್ದಂತ ಸಂದರ್ಭದಲ್ಲಿ ಪ್ರದೋಷ್ ಹೋಗ್ತಾನೆ. ಅಲ್ಲಿ ಬಂದು ಪವನ್ ಬಂದು ಹೇಳಿಕೆ ಅಂದ್ರೆ ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಕಿವಿಲಿ ಹೇಳಿದ ನಂತರ ಆ ಸಂದರ್ಭದಲ್ಲಿ ಜೊತೆಗೆ ಬರ್ತಾನೆ. ಪವಿತ್ರ ಕೂಡ ಮನೆಗೆ ಹೋಗುವಂತದ್ದು. ಅಲ್ಲಿ ಏನ್ ಕಮ್ಯುನಿಕೇಶನ್ ಆಯ್ತು, ಶೆಡ್ಗೆ ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಬ್ರೂಟಲಿ ಅಟ್ಯಾಕ್ ಆಯ್ತು ರೇಣುಕಾಸ್ವಾಮಿ ಮೇಲೆ ಅನ್ನುವಂಥದ್ದನ್ನೆಲ್ಲವೂ ಈತನ ಕಣ್ಣು ಮುಂದೆಯೇ ನಡೆದಿದೆ. ಮತ್ತೆ ಈತ ಸ್ವಇಚ್ಛೆ ಹೇಳಿಕೆಯನ್ನ ಪೊಲೀಸರ ಮುಂದೆ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನ ಹೇಳಿದಾನೆ. ಮತ್ತೆ ಅದಕ್ಕೆ ಪೂರಕವಾಗಿ ಇತರೆ ಆರೋಪಿಗಳು ಕೊಟ್ಟಂತ ಹೇಳಿಕೆಗಳು, ಮತ್ತೆ ಇನ್ನು 3-4 ಜನ ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತ ಹೇಳಿಕೆಗಳಿಗೆ ಪೂರಕವಾದಂತ ಹೇಳಿಕೆಯನ್ನ ಆತ ಕೊಡ್ಬೇಕಾಗತ್ತೆ. ಅಲ್ಲಿ ಆತ ಅಸಾಲ್ಟ್ ದರ್ಶನ್ ಆಗ್ಲಿ ಮತ್ತೆ ಇತರೆ ನಂದೀಶ್ ಇತರೆ ಉಳಿದಂತೆ ಆರೋಪಿಗಳು ಅಸಾಲ್ಟ್ ಮಾಡುವಂತ ಸಂದರ್ಭದಲ್ಲಿ ಆತ ಏನನ್ನ ಕಣ್ಣಾರೆ ಕಂಡ ಅದನ್ನ ಎಳಿಯಾಗಿ ಪ್ರತಿಯೊಬ್ಬರ ಪಾತ್ರವನ್ನು ಕೂಡ ಹೇಳ್ಬೇಕಾಗತ್ತೆ. ಅದಾದ ನಂತರ ಅಲ್ಲಿಂದ ದರ್ಶನ್ ಹೋಗ್ತಾರೆ. ಅದಾದ ನಂತರ ಅದನ್ನ ಸಾವು ಕನ್ಫರ್ಮ್ ಆಗುತ್ತೆ ರೇಣುಕಾಸ್ವಾಮಿ. ಅದಾದ ನಂತರ ನಡೆದಂತದ್ದೇನಿದೆ ಅದು ಕೂಡ ಒಂದು ಏನು ಸಾಕ್ಷಿ ನಾಶ ಮಾಡುವಂತ ಪ್ರಯತ್ನಗಳಲ್ಲಿ ಅಲ್ಲಿ ನಿಜವಾದಂತ ಆರೋಪಿಗಳನ್ನ ಮರೆಮಾಚಿ ಯಾರನ್ನೂ ಅಮಾಯಕರನ್ನ ಕರ್ಕೊಂಡು ಬಂದು ಅವರಿಗೆ ತಲಾ 5 ಲಕ್ಷ ರೂಪಾಯಿ ಹಣದ ಒಂದು ಆಮಿಷವನ್ನ ಒಡ್ಡಿ 30 ಲಕ್ಷ ರೂಪಾಯಿ ಹಣವನ್ನ ದರ್ಶನ್ ಕಡೆಯಿಂದ ಪಡ್ಕೊಂಡು ಬಂದು ಅದರಲ್ಲೇ ತಲಾ 5 ಲಕ್ಷ ಕೇಶವ್, ನಿಖಿಲ್ ನಾಯಕ್ ಇನ್ನೊಬ್ಬರಿಗೆ 3 ಕೊಡುವುದು, ಅದರ ಜೊತೆಗೆ ಅವರಿಗೆ ಹಣದ ಆಮಿಷವನ್ನು ಒಡ್ಡಿ ಅವ್ರನ್ನ ಸರೆಂಡರ್ ಮಾಡಿಸುವಂತದ್ದು, ಈ ರೀತಿಯಾದಂತಹ ಸಾಕ್ಷ್ಯ ನಾಶ ಮತ್ತು ಪ್ರಕರಣದ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡುವಂತ ವಿಚಾರದಲ್ಲಿ ಪ್ರದೋಷ್ ಪಾತ್ರ ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಹಣಕಾಸಿನ ವ್ಯವಹಾರವನ್ನ ಹಣವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸಿದಂತವ್ರು ಎಲ್ಲವೂ ಕೂಡ ಪ್ರದೋಷ್. ಸೊ ಅದನ್ನ ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಅಂದ್ರೆ ಹಣವನ್ನ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಯಾರ ಸೂಚನೆ ಮೇರೆಗೆ ಎಲ್ಲಿ ಹಣವನ್ನು ತೆಗೆದುಕೊಳ್ಳಲಾಗಿತ್ತು, ಯಾಕೆ ಕೊಡಲಾಗಿತ್ತು, ಯಾರ ಜೊತೆ ಏನು ಮಾತುಕತೆಯನ್ನ ನಡೆಸಲಾಗಿತ್ತು, ಸಾಕ್ಷ್ಯನಾಶ ಮತ್ತೆ ಕೊಲೆ, ಇದನ್ನ ಸಂಪೂರ್ಣವಾದಂತ ವಿಚಾರವನ್ನ ಆತ ಕೋರ್ಟ್ ಮುಂದೆ ಹೇಳ್ಬೇಕಾಗತ್ತೆ. ಆತ ಒಬ್ಬ ಕ್ರೈಮ್ ಅಲ್ಲಿ ಭಾಗಿಯಾದಂತ ವ್ಯಕ್ತಿ ಕನ್ಫೆಸ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಇತರೆ ಆರೋಪಿಗಳು ಮಾಡಿದಂತ ತಪ್ಪು ಮತ್ತೆ ಆ ಕ್ರೈಮ್ ಒಂದಷ್ಟು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಅಂದ್ರೆ ಪ್ರಾಸಿಕ್ಯೂಷನ್ ಕೂಡ ಅತ್ಯಂತ ಒಂದಷ್ಟು ಸುಲಭ ಆಗುತ್ತೆ. ಜೊತೆಗೆ ಈಗಿರುವಂತ ಬೇರೆ ಬೇರೆ ಸಾಕ್ಷಿಗಳು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ಗಳಾಗ್ಲಿ ಮತ್ತೆ ಪ್ರತ್ಯಕ್ಷದರ್ಶಿಗಳಾಗ್ಲಿ ಸೈಂಟಿಫಿಕ್ ಎವಿಡೆನ್ಸ್ಗಳು ಅದಕ್ಕೆ ಪೂರಕವಾದಂತ ರೀತಿಯ ಪ್ರದೋಷ್ ಹೇಳಿಕೆಯನ್ನ ಕೊಡಬೇಕಾಗತ್ತೆ. ಸೊ ಒಂದ್ ವೇಳೆ ಆತನಾದ್ರೂ ತಪ್ಪು ಮಾಹಿತಿಯನ್ನು ಕೊಡುವಂತದ್ದು, ದಾರಿ ತಪ್ಪಿಸುವಂತ ಕೆಲಸಗಳನ್ನ ಮಾಡಿದ್ದೆ ಅದರಲ್ಲಿ ಆತ ಆರೋಪಿಯಾಗಿ ಉಳಿತಾನೆ. ಮತ್ತೆ ಒಂದು ಕಾನೂನುಬದ್ಧವಾಗಿ ಆತನ ವಿರುದ್ಧ ಬೇರೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಕೋರ್ಟ್ ಮುಂದಾಗುವಂತ ಸಾಧ್ಯತೆಗಳು ಮೇಲ್ನೋಟಕ್ಕೆ ಇದೆ. ವೀಣಾ, ಥ್ಯಾಂಕ್ ಯು ರಮೇಶ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.